ನಗರದ ಸ್ವರ್ಣ ಸಂದ್ರದ ಪ್ರೇರಣಾ ವಿಶೇಷ ಚೇತನರ ನಿಲಯದಲ್ಲಿ ಜಫರುಲ್ಲಾ ಖಾನ್ ಜನ್ಮದಿನದ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಉಪಹಾರದ ವ್ಯವಸ್ಥೆಯನ್ನು ಜಫರುಲ್ಲಾ ಖಾನ್ ಅಭಿಮಾನಿಗಳಿಂದ ಮಾಡಲಾಯಿತು. ನಗರಸಭೆ ಮಾಜಿ ಸದಸ್ಯ ನಾಗೇಶ್ ಮಾತನಾಡಿ, ರಾಜಕೀಯ ಕ್ಷೇತ್ರವಲ್ಲದೆ ಬಡವರ ಸೇವೆಗೆ ವಿದ್ಯಾರ್ಥಿಗಳಿಗೆ ಧನ ಸಹಾಯ ಮಾಡುವ ಮೂಲಕ ಜನಾನುರಾಗಿಯಾಗಿದ್ದಾರೆ. ಕೊರೋನಾ ಸಮಯದಲ್ಲಿ ಮನೆ ಮನೆಗೆ ಫುಡ್ ಕಿಟ್ ನೀಡುವ ಮೂಲಕ ಜನರ ಮನಸ್ಸಿನಲ್ಲಿ ಉಳಿದಿದ್ದಾರೆ. ರಾಜಕೀಯ ಕ್ಷೇತ್ರದಲ್ಲಿದ್ದರೂ ಜನರಿಗೆ ಸಹಾಯ ಮಾಡುವಲ್ಲಿ ಮುಂಚೂಣಿಯಲ್ಲಿ ಇರುವ ನಾಯಕರಾಗಿದ್ದಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಎನ್ ಪಂಚಾಕ್ಷರಿ, ಜೀವಧಾರಿ ನಟರಾಜ್, ನವೀನ್ ಕುಮಾರ್ ಇದ್ದರು. ಇಲ್ಲಿ ಇವತ್ತು ನಮ್ಮ ಸಮಾಜ ಸೇವಕರಾದಂಥ ಪ್ರಭಾವಿ ನಾಯಕರು, ಅಂದರೆ ರಾಜಕೀಯದಲ್ಲಿದ್ದರೂ ಕೂಡ ರಾಜಕಾರಣ ಮಾಡದೇನೆ ಜನಸೇವೆನೇ ಕಾಯಕ ಅಂತ ತಿಳ್ಕೊಂಡು ಇಲ್ಲಿವರೆಗೂ ಕೂಡ ಸೇವೆ ಸಲ್ಲಿಸ್ತಾ ಜನಾನುರಾಗಿಯಾಗಿ ಪ್ರಸಿದ್ಧಿ ಪಡೆದಿರುವಂಥ, ಅದು ದುಬೈನಲ್ಲಿ ಕನ್ನಡ ಸಂಘದ ಅಧ್ಯಕ್ಷರು ಆಗಿರುವಂಥ ಸನ್ಮಾನ್ಯ ಮೊಹಮ್ಮದ್ ಜಫರುಲ್ಲಾ ಖಾನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ವಿಶೇಷ ಚೇತನರ ಈ ಒಂದು ವಸತಿ ಶಾಲೆಯಲ್ಲಿ ಉದ್ಘಾಟನೆ ಆಚರಿಸಬೇಕು ಅಂತ ನಮ್ಮ ಸ್ನೇಹಿತರಂಥ ಪಂಚಾಕ್ಷರಿ ಮತ್ತು ಅಭಿಮಾನಿ ಬಳಗದವರೆಲ್ಲರೂ ಇವತ್ತು ಆಯೋಜನೆ ಮಾಡಿಕೊಂಡಿದ್ದಾರೆ. ಇಲ್ಲಿ ಬಂದಿರುವಂಥ ಎಲ್ಲ ಗಣ್ಯರಿಗೂ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಈ ಮೂಲಕ ಶುಭಾಶಯನ ಕೋರ್ತಾ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಇವತ್ತು ದಿನ ಮೊನ್ನೆ ಜಫರುಲ್ಲಾ ಖಾನ್ ಸಾಹೇಬ್ರದ್ದು ಒಂದು ಕೊಡುಗೆ ನಮ್ಮ ಮಂಡ್ಯ ಭಾಗದಲ್ಲಿ, ಅದರಲ್ಲೂ ಕೂಡ ಎಲ್ಲ ಕಡೆಯೂ ಇದೆ ಅವ್ರದ್ದು. ಕೊರೋನಾ ಬಂದಂಥ ಸಂದರ್ಭದಲ್ಲಿ ಕೋಟ್ಯಾಧೀಶರು ನಾಡಿನಲ್ಲಿ ತುಂಬ ಜನ ಇದ್ದಾರೆ. ಅವರು ಯಾವತ್ತೂ ರಾಜಕಾರಣಿ ಗುರುತಿಸ್ಕೊಂಡವರಲ್ಲ, ಚುನಾವಣೆ ನಿಂತವರಲ್ಲ. ಅವ್ರು ಏನು ಸೇವೆ ಮಾಡಿದ್ರು ಕೂಡ ಚುನಾವಣೆ ಹಿಂದಿನ ಇಟ್ಕೊಂಡು ಮಾಡಿದವರೇ ಅಲ್ಲ. ಯಾವತ್ತೂ ರಾಜಕೀಯನೂ ಬಯಸಿಲ್ಲ ಅವರು. ರಾಜಕಾರಣಿಗಳ ಜೊತೆ ಇದ್ರೂ ಕೂಡ ರಾಜಕೀಯ ಬಯಸಿದವರಲ್ಲ. ಸೊ ಅವ್ರು ಕೊರೋನಾ ಸಂದರ್ಭದಲ್ಲಿ ಅವ್ರಿಗೆ ಆರೋಗ್ಯ ಸಮಸ್ಯೆಗಳಿದ್ದಂಥ ಸಂದರ್ಭದಲ್ಲೂ ಕೂಡ ಬಂದು ಇಲ್ಲೇ ಇದ್ದು ಹಲವಾರು ದಿವಸ